What is data type in C language? A data type is a classification of data which tells the compiler or interpreter how the programmer intends to use the data. Data type ಅಂದರೆ ಇದು ಕ್ಲಾಸಿಫಿಕೇಶನ್ ಆಫ್ ಡೇಟಾ ಅಂದರೆ ನಾವು ಒಂದು ಡೇಟಾನ ಯಾವ ಟೈಪಲ್ಲಿ ಕ್ಲಾಸಿಫೈ ಮಾಡಬೇಕು ಅಂತ ಅನ್ಕೋತಿದ್ದೀವೋ ಅದನ್ನು ಕಂಪೈಲರ್ಗೆ ಹೇಳೋದೇ ಡೇಟಾ ಟೈಪ್. ಅಂದರೆ ನಮ್ಮ ಹತ್ರ ಇರೋದು ಒಂದು ಡೇಟಾನ ನಾವು ಯಾವ ಟೈಪ್ ವೇರಿಯೇಬಲ್ನಲ್ಲಿ ಸ್ಟೋರ್ ಮಾಡ್ತಿದ್ದೀವಿ ಅನ್ನೋದನ್ನು ನಾವು ಕಂಪೈಲರ್ಗೆ ಮೊದಲೇ ಹೇಳಬೇಕಾಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಡೇಟಾ ಟೈಪ್ನ ಯೂಸ್ ಮಾಡ್ಕೋತೀವಿ. ಈಚ್ ವೇರಿಯೇಬಲ್ ಇನ್ ಸಿ ಹ್ಯಾಸ್ ಆ್ಯನ್ ಅಸೋಸಿಯೇಟೆಡ್ ಡೇಟಾ ಟೈಪ್. ಸಿ ಲ್ಯಾಂಗ್ವೇಜ್ನಲ್ಲಿ ಬರುವಂಥ ಪ್ರತಿಯೊಂದು ವೇರಿಯೇಬಲ್ಲು ಒಂದು ಡೇಟಾ ಟೈಪ್ ಜೊತೆ ನಾವೇನು ಮಾಡ್ತೀವಿ, ಅಸೈನ್ ಮಾಡಿರ್ತೀವಿ. ಇಟ್ ಸ್ಪೆಸಿಫೈ ದ ಟೈಪ್ ಆಫ್ ಡೇಟಾ ದಟ್ ದ ವೇರಿಯೇಬಲ್ ಕ್ಯಾನ್ ಸ್ಟೋರ್ ಲೈಕ್ ಇಂಟಿಜರ್, ಕ್ಯಾರೆಕ್ಟರ್, ಫ್ಲೋಟಿಂಗ್ ಪಾಯಿಂಟ್, ಡಬಲ್ ಎಕ್ಸೆಟ್ರಾ. ಅಂದರೆ ವೇರಿಯೇಬಲ್ ಏನಿರುತ್ತೆ ಅದು ಯಾವ ಟೈಪ್ ಆಫ್ ಡೇಟಾನ ಸ್ಟೋರ್ ಮಾಡ್ತಿದೆ ಅನ್ನೋದನ್ನು ಡೇಟಾ ಟೈಪ್ ಏನು ಮಾಡುತ್ತೆ, ಸ್ಪೆಸಿಫೈ ಮಾಡುತ್ತೆ. ಅಂದರೆ ಯಾವ ಟೈಪ್ ಆಫ್ ಡೇಟಾ ಅಂದರೆ ಇದು ಬೇಕಾದರೆ ಇಂಟಿಜರ್ ಆಗಿರಬಹುದು, ಕ್ಯಾರೆಕ್ಟರ್ ಆಗಿರ್ಬೋದು, ಫ್ಲೋಟಿಂಗ್ ಪಾಯಿಂಟ್, ಡಬಲ್ ಬೇಕಾದರೂ ಆಗಿರಬಹುದು. ಈಚ್ ಡೇಟಾ ಟೈಪ್ ರಿಕ್ವೈರ್ಸ್ ಡಿಫ್ರೆಂಟ್ ಅಮೌಂಟ್ ಆಫ್ ಮೆಮೊರಿ. ಅಂದರೆ ಪ್ರತಿಯೊಂದು ಡೇಟಾ ಟೈಪು ಅದರದ್ದೇ ಆದ ಸಪ್ರೇಟ್ ಮೆಮೊರಿ ಸೈಜ್ನ ಹೊಂದಿದೆ. ಆ್ಯಂಡ್ ಹ್ಯಾಸ್ ಸಮ್ ಸ್ಪೆಸಿಫಿಕ್ ಆಪರೇಷನ್ಸ್ ವಿಚ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಓವರ್ ಇಟ್. ಮತ್ತು ಅದು ತಂದೇ ಆದೊಂದು ಸ್ಪೆಸಿಫಿಕ್ ಆಪರೇಷನ್ನ ಪರ್ಫಾರ್ಮ್ ಮಾಡುತ್ತೆ. ದ ಡೇಟಾ ಟೈಪ್ ಈಸ್ ಅ ಕ್ಲಾಸಿಫಿಕೇಶನ್ ಆಫ್ ಡೇಟಾ ವಿತ್ ವ್ಯಾಲ್ಯೂಸ್ ಹ್ಯಾವಿಂಗ್ ಫಿಕ್ಸ್ಡ್ ವ್ಯಾಲ್ಯೂಸ್, ಮೀನಿಂಗ್ ಆ್ಯಸ್ ವೆಲ್ ಆಸ್ ಇಟ್ಸ್ ಕ್ಯಾರೆಕ್ಟರ್. ನಾವು ಒಂದು ಡೇಟಾ ಟೈಪಲ್ಲಿ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ನ ಮಾತ್ರ ಸ್ಟೋರ್ ಮಾಡ್ಬೋದು, ಅಂದರೆ ಅದು ಫಿಕ್ಸ್ಡ್ ವ್ಯಾಲ್ಯೂ ಆಗಿರುತ್ತೆ. ಹಾಗೆ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಆ್ಯಸ್ ಎಕ್ಸ್ಪ್ಲೇನ್ಡ್ ಇನ್ ದ ವೇರಿಯೇಬಲ್ಸ್ ಚಾಪ್ಟರ್, ಅ ವೇರಿಯೇಬಲ್ ಇನ್ ಸಿ ಮಸ್ಟ್ ಬಿ ಸ್ಪೆಸಿಫೈಡ್ ವಿತ್ ಡೇಟಾ ಟೈಪ್ ಆ್ಯಂಡ್ ಯು ಮಸ್ಟ್ ಯೂಸ್ ದ ಫಾರ್ಮೆಟ್ ಸ್ಪೆಸಿಫೈಯರ್ ಇನ್ಸೈಡ್ ದ printf ಫಂಕ್ಷನ್ ಟು ಡಿಸ್ಪ್ಲೇ ಇಟ್. ಹಿಂದೆನೇ ನಾವು ವೇರಿಯೇಬಲ್ಸ್ನ ಸ್ಟಡಿ ಮಾಡಿದ್ದೀವಿ ಒಂದು ವಿಡಿಯೋನಲ್ಲಿ. ಅದರೊಳಗೆ ಹೇಳಿದ ಪ್ರಕಾರನೇ ಸಿ ವೇರಿಯೇಬಲ್ನ ನಾವು ಸ್ಪೆಸಿಫೈ ಮಾಡಬೇಕು ಅಂದರೆ ಅದನ್ನು ನಾವು ಡೇಟಾ ಟೈಪ್ ಜೊತೆನೇ ಸ್ಪೆಸಿಫೈ ಮಾಡಬೇಕಾಗತ್ತೆ. ಮತ್ತು ಅದಕ್ಕೆ ನಾವೇನಾದರೂ ವ್ಯಾಲ್ಯೂ ಅಸೈನ್ ಮಾಡಿ ಆ ವ್ಯಾಲ್ಯೂನ ನಾವು ಎಲ್ಲಾದರೂ ಬಳಸ್ಕೋಬೇಕು ಅಂದರೆ ನಾವು ಅದಕ್ಕೆ ಫಾರ್ಮೆಟ್ ಸ್ಪೆಸಿಫೈಯರ್ಸ್ನ ಯೂಸ್ ಮಾಡಬೇಕಾಗತ್ತೆ printf ಫಂಕ್ಷನಲ್ಲಿ. ಈ ಫಾರ್ಮೆಟ್ ಸ್ಪೆಸಿಫೈಸ್ ಏನು ಅಂದರೆ ನೀವು ಯಾವ ಟೈಪ್ ಆಫ್ ಡೇಟಾನ ಸ್ಟೋರ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ಟೈಪ್ಗೆ ಯಾವ ಫಾರ್ಮೆಟ್ ಸ್ಪೆಸಿಫೈಯರ್ನ ಯೂಸ್ ಮಾಡಬೇಕು ಅನ್ನೋದನ್ನು ನಾವು ಮುಂದೆ ನೋಡೋಣ. ವೈ ವಿ ನೀಡ್ ಡೇಟಾ ಟೈಪ್ಸ್ ಇನ್ ಸಿ. ನಮಗೆ ಡೇಟಾ ಟೈಪ್ಸ್ ಯಾಕೆ ಬೇಕು ಅನ್ನೋದು ನಮ್ಗೆ ಈಗ ಒಂದು ಕ್ವೆಶನ್ ಕಾಡ್ತಿದೆ. ವಿ ನೋ ದ್ಯಾಟ್ ಕಂಪ್ಯೂಟರ್ ಸ್ಟೋರ್ಸ್ ಆಲ್ ದಿ ಡೇಟಾ ಇನ್ ದ ಫಾರ್ಮ್ ಆಫ್ ಬೈನರಿ ನಂಬರ್ಸ್. ಅಂದರೆ ನಮಗೇನು ಗೊತ್ತು ಅಂದರೆ ಕಂಪ್ಯೂಟರ್ ಎಲ್ಲ ಡೇಟಾನ ಬೈನರಿ ಫಾರ್ಮ್ಸಲ್ಲಿ ಅಂದರೆ ಝೀರೋಸ್ ಆ್ಯಂಡ್ ಒನ್ಸ್ ಫಾರ್ಮಲ್ಲಿ ಸ್ಟೋರ್ ಮಾಡುತ್ತೆ ಅನ್ನೋದು ಗೊತ್ತು. ಆ್ಯಸ್ ಇಟ್ ಅಸೈನ್ಸ್ ಮೆಮೊರಿ ಟು ಈಚ್ ಆಫ್ ದೆಮ್. ಅಂದರೆ ಎಲ್ಲ ವೇರಿಯೇಬಲ್ಸ್ಗೂ ಅದು ಒಂದು ಮೆಮೊರಿ ಲೊಕೇಶನ್ನ ಅಸೈನ್ ಮಾಡಬೇಕಾಗತ್ತೆ. ಅದು ಎಲ್ಲ ಡೇಟಾನ ಬೈನರಿ ಫಾರ್ಮಲ್ಸಲ್ಲಿ ಸ್ಟೋರ್ ಮಾಡುತ್ತೆ ಅನ್ನೋದು ನಮಗೆ ಗೊತ್ತು. ನಾವು ಸಪೋಸ್ ಯು ವಾಂಟ್ ಟು ಮೇಕ್ ಅ ಪ್ರೋಗ್ರಾಮ್ ಟು ಸ್ಟೋರ್ ಯುವರ್ ನೇಮ್, ಏಜ್ ಆ್ಯಂಡ್ ಫೋನ್ ನಂಬರ್. ನೀವು ಅಂದ್ಕೊಳ್ಳಿ, ಇವಾಗ ನಿಮ್ಗೊಂದು ಪ್ರೋಗ್ರಾಮ್ ಕ್ರಿಯೇಟ್ ಮಾಡೋದಿದೆ, ಅದರೊಳಗಡೆ ನಿಮ್ಮ ನೇಮು, ಏಜು ಮತ್ತು ಫೋನ್ ನಂಬರ್ನ ಸ್ಟೋರ್ ಮಾಡಬೇಕು. ವಿದೌಟ್ ಮೆನ್ಷನಿಂಗ್ ದ ಡೇಟಾ ಟೈಪ್ಸ್ ಯುವರ್ ಕಂಪ್ಯೂಟರ್ ವುಡ್ ನಾಟ್ ಬಿ ಏಬಲ್ ಟು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಯುವರ್ ನೇಮ್, ಏಜ್, ಫೋನ್ ನಂಬರ್ ಆ್ಯಂಡ್ ವಿಲ್ ಟ್ರೀಟ್ ದಮ್ ಈಕ್ವಲಿ ಬೈ ಅಸೈನಿಂಗ್ ದ ಸೇಮ್ ಮೆಮೊರಿ ಆ್ಯಂಡ್ ಕೀಪಿಂಗ್ ದಮ್ ಇನ್ ದ ಸೇಮ್ ಸೆಟ್ ಆಫ್ ವೇರಿಯೇಬಲ್ಸ್. ಅವಾಗ ಏನಾಗುತ್ತೆ, ನಿಮ್ಮ ಕಂಪ್ಯೂಟರಿಗೆ ಗೊತ್ತಿರೋಂಗಿಲ್ಲ ಇದೆಲ್ಲ ಬೇರೆ ಬೇರೆ ಮೆಮೊರಿ ಲೊಕೇಶನ್ನಲ್ಲಿ ಸೇವ್ ಆಗಬೇಕು ಅಂತ. ಆದರೂ ಅದೇನು ಮಾಡುತ್ತೆ, ನೇಮು, ಏಜು ಮತ್ತು ಫೋನ್ ನಂಬರ್ನ ಈಕ್ವಲ್ಲಿ ಒಂದೇ ಒಂದು ಮೆಮೊರಿ ಲೊಕೇಶನ್ನಲ್ಲಿ ಅಸೈನ್ ಮಾಡುತ್ತೆ. ದ ಏಜ್ ಕನ್ಸಿಸ್ಟ್ ಅಪ್ ಟು 2 to 3 digits and the phone number consists at least 10 digits. But computer will assign the same memory to both of them. That will lead to a lot of memory wastage. ಕಂಪ್ಯೂಟರಿಗೆ ಗೊತ್ತಿರಂಗಿಲ್ಲ ನಾವು ಏಜನ್ನ 2 to 3 ಡಿಜಿಟ್ಸ್ ಒಳಗೆ ಬರಿತೀವಿ, ಆಮೇಲೆ ಮೊಬೈಲ್ ನಂಬರ್ನ 10 ಡಿಜಿಟ್ಸ್ ಒಳಗೆ ಬರಿತೀವಿ ಅಂತ. ಬಟ್ ಅದು ಆ್ಯಸ್ ಡಿಫಾಲ್ಟಾಗಿ ಏನು ಮಾಡುತ್ತೆ, 10 ಡಿಜಿಟ್ಸಿಗೆ ಆಗುವಷ್ಟು ಮೆಮೊರಿ ಸ್ಪೇಸ್ನ ಬೋತ್ ಏಜ್ ಮತ್ತು ಮೊಬೈಲ್ ನಂಬರಿಗೆ ಪ್ರೊವೈಡ್ ಮಾಡುತ್ತೆ. ಅವಾಗ ಏನಾಗುತ್ತೆ, ನಮ್ಮದು ಮೆಮೊರಿ ವೇಸ್ಟ್ ಆಗುತ್ತೆ. ನಾವು ಏಜಲ್ಲಿ ಬರೀ 2 to 3 ಲೈನ್ಸ್ ಅಷ್ಟೇ ಡಿಜಿಟ್ಸ್ ಅಷ್ಟೇ ಯೂಸ್ ಮಾಡ್ತೀವಿ. ಅದಕ್ಕೆ ಅಲ್ಲಿ ಏನಾಗುತ್ತೆ, ನಮ್ಮದು ಮೆಮೊರಿ ವೇಸ್ಟ್ ಆಗುತ್ತೆ. To deal with such scenarios, we assign data types to each variable to prevent any confusion or memory wastage.
ಇದರಿಂದ ಇಂಥದ್ದೊಂದು ಡ್ರಾಬ್ಯಾಕಿಂದ ಓವರ್ಕಮ್ ಮಾಡೋದಕ್ಕೋಸ್ಕರನೇ ನಾವೇನು ಮಾಡ್ತೀವಿ, ಈಚ್ ಆ್ಯಂಡ್ ಎವ್ರಿ ವೇರಿಯೇಬಲ್ಗೆ ಡೇಟಾ ಟೈಪ್ಸ್ನ ಅಸೈನ್ ಮಾಡ್ತೀವಿ ಮತ್ತು ಯಾವುದೇ ರೀತಿಯಾದ ಕನ್ಫ್ಯೂಷನ್ನು ಮತ್ತು ಮೆಮೊರಿ ವೇಸ್ಟೇಜು ಆಗಲಾರ್ದಂಗೆ ನೋಡ್ಕೋತೀವಿ. ವಾಟ್ ಆರ್ ಡೇಟಾ ಟೈಪ್ಸ್ ಇನ್ ಸಿ ಲ್ಯಾಂಗ್ವೇಜ್ ಅಂತ ಬಂದಾಗ, ಡೇಟಾ ಟೈಪ್ಸ್ ಈಸ್ ಆ್ಯನ್ ಆಟ್ರಿಬ್ಯೂಟ್ ಆಫ್ ಡೇಟಾ ವಿಚ್ ಟೆಲ್ಸ್ ದ ಸಿ ಕಂಪೈಲರ್ ವಿಚ್ ಟೈಪ್ ಆಫ್ ಡೇಟಾ ಅ ವೇರಿಯೇಬಲ್ ಈಸ್ ಹೋಲ್ಡಿಂಗ್. ಡೇಟಾ ಟೈಪ್ ಅಂದರೆ ಇದೊಂದು ಆಟ್ರಿಬ್ಯೂಟು. ಅದೇನು ಮಾಡುತ್ತೆ ಅಂದರೆ ಕಂಪೈಲರ್ಗೆ ಹೇಳುತ್ತೆ ಒಂದು ವೇರಿಯೇಬಲ್ಲು ಯಾವ ಟೈಪ್ ಆಫ್ ಡೇಟಾನ ಸ್ಟೋರ್ ಮಾಡ್ತಿದೆ ಅಂತ. ಅಂದರೆ ಒಂದು ವೇರಿಯೇಬಲ್ಲು ಯಾವ ಟೈಪ್ ಆಫ್ ಡೇಟಾನ ತನ್ನ ಒಳಗಡೆ ಸ್ಟೋರ್ ಮಾಡ್ಕೊಂಡಿದೆ, ಹೋಲ್ಡ್ ಮಾಡ್ಕೊಂಡಿದೆ ಅನ್ನೋದನ್ನು ಅಂತ ಕಂಪೈಲರ್ಗೆ ಹೇಳೋದು ಒಂದು ಆಟ್ರಿಬ್ಯೂಟ್ನ ನಾವೇನಂತ ಕರಿತೀವಿ, ಡೇಟಾ ಟೈಪ್ ಅಂತ ಕರಿತೀವಿ. ಇಟ್ ಕ್ಯಾನ್ ಬಿ ಅ ಟೈಪ್ ಆಫ್ ಇಂಟಿಜರ್, ಫ್ಲೋಟ್, ಕ್ಯಾರೆಕ್ಟರ್, ಬೂಲಿಯನ್ ಎಕ್ಸೆಟ್ರಾ. ಅಂದರೆ ನಮ್ಮದು ಡೇಟಾ ಟೈಪು ಇಂಟಿಜರ್ ಆಗಿರಬಹುದು, ಫ್ಲೋಟ್ ಆಗಿರಬಹುದು, ಕ್ಯಾರೆಕ್ಟರ್ ಆಗಿರ್ಬೋದು, ಬೂಲಿಯನ್ ಆಗಿರ್ಬೋದು. ಅಂದರೆ ನಾವು ಇಂಟಿಜರ್ ಟೈಪ್ ಆಫ್ ಡೇಟಾನ ಒಂದು ವೇರಿಯೇಬಲ್ನಲ್ಲಿ ಸ್ಟೋರ್ ಮಾಡ್ಬೋದು, ಫ್ಲೋಟಿಂಗ್ ಪಾಯಿಂಟ್ ಡೇಟಾನ ನಾವು ಒಂದು ವೇರಿಯೇಬಲ್ನಲ್ಲಿ ಸ್ಟೋರ್ ಮಾಡ್ಬೋದು, ಕ್ಯಾರೆಕ್ಟರ್ನ ಸ್ಟೋರ್ ಮಾಡ್ಬೋದು, ಹಾಗೆ ಬೂಲಿಯನ್ ವ್ಯಾಲ್ಯೂಸ್ನ ಕೂಡ ನಾವು ರಿಸಲ್ಟ್ ಆಗಿ ತೊಗೊಳೋಕ್ಕೆ ಒಂದು ವೇರಿಯೇಬಲ್ನಲ್ಲಿ ಯಾವುದಾದ್ರೂ ಟೈಪ್ ಆಫ್ ಡೇಟಾನ ಸ್ಟೋರ್ ಮಾಡ್ಬೋದು. Formally, we use data types to specify the type of data our variables are holding. ನಾವು ಯಾವುದಕ್ಕೆ ಡೇಟಾ ಟೈಪ್ನ ಯೂಸ್ ಮಾಡ್ತೀವಿ ಅಂದರೆ, ನಾವು ಯಾವ ಟೈಪ್ ಆಫ್ ಡೇಟಾನ ಒಂದು ವೇರಿಯೇಬಲ್ನಲ್ಲಿ ಹೋಲ್ಡ್ ಮಾಡ್ತಿದ್ವಿ ಅನ್ನೋದನ್ನು ಸ್ಪೆಸಿಫೈ ಮಾಡೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಡೇಟಾ ಟೈಪ್ಸ್ನ ಯೂಸ್ ಮಾಡ್ತೀವಿ. ಬ್ರಾಡ್ಲಿ ದೇರ್ ಆರ್ 2 types ಆಫ್ ಡೇಟಾ ಟೈಪ್ಸ್ ಇನ್ ಸಿ ಲ್ಯಾಂಗ್ವೇಜ್. ಅಂದರೆ ನಮ್ಮ ಸಿ ಲ್ಯಾಂಗ್ವೇಜ್ನಲ್ಲಿ 2 types ಆಫ್ ಡೇಟಾನ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ. ಫಸ್ಟ್ ಒನ್ ಈಸ್ ಪ್ರೈಮರಿ ಡೇಟಾ ಟೈಪ್ಸ್ ಆರ್ it also called as basic data types, and second one is secondary data type. First one is primary data types, or it also called as basic data types. These are the most basic data types and all the other data types are derived or made from them only. It contains integer, floating point and character. Basic data types ಅಂದರೆ ಇವೆಲ್ಲ ಬೇಸಿಕ್ ಡೇಟಾ ಟೈಪ್ಸು, ಆ್ಯಂಡ್ ಇವುಗಳನ್ನ ಯೂಸ್ ಮಾಡಿಕೊಂಡು ಅದರ್ ಡೇಟಾ ಟೈಪ್ಸ್ನ ಡಿರೈವ್ ಮಾಡಿರ್ತಾರೆ ಅಥವಾ ಕ್ರಿಯೇಟ್ ಮಾಡಿರ್ತಾರೆ. ಇದರೊಳಗಡೆ ಇಂಟಿಜರ್ ಬರುತ್ತೆ, ಫ್ಲೋಟಿಂಗ್ ಪಾಯಿಂಟ್ ಬರುತ್ತೆ ಮತ್ತು ಕ್ಯಾರೆಕ್ಟರ್ ಡೇಟಾ ಟೈಪ್ ಕೂಡ ಬರುತ್ತೆ. 4 main types of primary or basic data types are integer, character, float and double. First we will see integer data type. Integer data type in C is used to store the integer numbers. Any number include positive, negative or 0 without a decimal part. Octal values, hexadecimal values and decimal values can be stored in int data type in C language. ಸಿ ಲ್ಯಾಂಗ್ವೇಜ್ನಲ್ಲಿ ಇಂಟಿಜರ್ ಡೇಟಾ ಟೈಪನ್ನು ನಾವು ಪಾಸಿಟಿವ್, ನೆಗೆಟಿವ್ ಮತ್ತು 0 ವಿದೌಟ್ ಡೆಸಿಮಲ್ ಪಾರ್ಟ್ ಇರುವಂಥ ನಂಬರ್ಸ್ನ ಸ್ಟೋರ್ ಮಾಡೋಕ್ಕೆ ಇಂಟ್ ಡೇಟಾ ಟೈಪ್ನ ಯೂಸ್ ಮಾಡ್ತೀವಿ. ಇದರೊಳಗಡೆ ನಾವು ಆಕ್ಟಲ್ ವ್ಯಾಲ್ಯೂಸು, ಹೆಕ್ಸಾಡೆಸಿಮಲ್ ವ್ಯಾಲ್ಯೂಸು ಮತ್ತು ಡೆಸಿಮಲ್ ವ್ಯಾಲ್ಯೂಸ್ನ ಕೂಡ ಸ್ಟೋರ್ ಮಾಡ್ಬೋದು. ಇದರದ್ದು ಸೈಜ್ ಬಂದುಬಿಟ್ಟು 4 bytes ಇರುತ್ತೆ ಮತ್ತು ಫಾರ್ಮೆಟ್ ಸ್ಪೆಸಿಫೈಯರು %d. ನಾವು ಯಾವುದಾದ್ರೂ ಒಂದು ವೇರಿಯೇಬಲ್ಗೆ ಇಂಟ್ ಡೇಟಾ ಟೈಪ್ನ ಅಸೈನ್ ಮಾಡಿದ್ದೀವಿ ಅಂದರೆ ಅದರೊಳಗಡೆ ಇರುವಂಥ ವ್ಯಾಲ್ಯೂನ ನಾವು %d ಫಾರ್ಮೆಟ್ ಸ್ಪೆಸಿಫೈಯರ್ನ ಯೂಸ್ ಮಾಡಿಕೊಂಡು ಆಕ್ಸೆಸ್ ಮಾಡ್ಕೋಬೋದು. ಸಿಂಟ್ಯಾಕ್ಸ್ ಆಫ್ ಇಂಟೀಜರ್ ಡೇಟಾ ಟೈಪ್. ವಿ ಯೂಸ್ ಇಂಟ್ ಕೀವರ್ಡ್ ಟು ಡಿಕ್ಲೇರ್ ದ ಇಂಟೀಜರ್ ವ್ಯಾಲ್ಯೂ ವೇರಿಯೇಬಲ್. ಅಂದರೆ ನಾವು ಇಂಟೀಜರ್ ಡೇಟಾ ಟೈಪ್ನ ಡಿಕ್ಲೇರ್ ಮಾಡಬೇಕಂದ್ರೆ ನಾವು ಇಂಟ್ ಕೀವರ್ಡ್ನ ಯೂಸ್ ಮಾಡ್ಕೋತೀವಿ. ಇಂಟ್ ವೇರಿಯೇಬಲ್ ನೇಮ್. ನಾವು ಯಾವ ವೇರಿಯೇಬಲ್ನ ಸ್ಟೋರ್ ಮಾಡಬೇಕು ಅಂದ್ಕೊಂಡಿರ್ತೀವೋ ಆ ವೇರಿಯೇಬಲ್ ನೇಮ್ನ ಬರಿತೀವಿ. ಅದಕ್ಕಿಂತ ಬಿಫೋರು ಇಂಟ್ ಅನ್ನುವಂಥ ಕೀವರ್ಡ್ನ ಯೂಸ್ ಮಾಡ್ಕೊಳ್ತೀವಿ. ದ ಇಂಟೀಜರ್ ಡೇಟಾ ಟೈಪ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಆ್ಯಸ್. ಸೆಕೆಂಡ್ ಒನ್ ಈಸ್ ಕ್ಯಾರೆಕ್ಟರ್ ಡೇಟಾ ಟೈಪ್. Character data type allows its variable to store only a single character. ಕ್ಯಾರೆಕ್ಟರ್ ಡೇಟಾ ಟೈಪ್ ಏನು ಮಾಡುತ್ತೆ ಅಂದರೆ ವೇರಿಯೇಬಲ್ಗೆ ಸಿಂಗಲ್ ಕ್ಯಾರೆಕ್ಟರ್ನ ಸ್ಟೋರ್ ಮಾಡೋಕ್ಕೆ ಅಲೋ ಮಾಡುತ್ತೆ. ದ ಸೈಜ್ ಆಫ್ ದ ಕ್ಯಾರೆಕ್ಟರ್ ಈಸ್ 1 byte. ಕ್ಯಾರೆಕ್ಟರ್ದು ಮೆಮೊರಿ ಅಲೋಕೇಶನ್ ಸೈಜ್ ಏನಂದರೆ 1 byte. ಇಟ್ ಈಸ್ ದ ಮೋಸ್ಟ್ ಬೇಸಿಕ್ ಡೇಟಾ ಟೈಪ್ ಇನ್ C language. It stores a single character and requires a single byte of memory in almost all compilers.
ಅಂದರೆ ಇದನ್ನು ಯಾವುದೇ ಒಂದು ವೇರಿಯೇಬಲ್ನ ಸ್ಟೋರ್ ಮಾಡೋಕ್ಕೆ ಇದಕ್ಕೆ 1 ಬೈಟ್ ಮೆಮೊರಿ ಅಷ್ಟೇ ಸಾಕಾಗಿರುತ್ತೆ. ಇದ್ರದ್ದು ಸೈಜ್ ಬಂದುಬಿಟ್ಟು 1 ಬೈಟ್. ಇದ್ರ ಫಾರ್ಮ್ಯಾಟ್ ಸ್ಪೆಸಿಫೈರ್ ಏನಂದರೆ %c. ಅಂದರೆ ನಾವು ಯಾವುದಾದ್ರೂ ವೇರಿಯೇಬಲ್ಗೆ ಕ್ಯಾರೆಕ್ಟರ್ ಡೇಟಾ ಟೈಪ್ನ ಅಸೈನ್ ಮಾಡಿದ್ದೀವಿ ಮತ್ತು ಅದರೊಳಗಡೆ ನಾವು ವೇರಿಯೇಬಲ್ಗೆ ವ್ಯಾಲ್ಯೂನ ಅಸೈನ್ ಮಾಡಿದ್ದೀವಿ ಅಂದರೆ ಆ ವ್ಯಾಲ್ಯೂನ ನಾವು ಯಾವುದಾದ್ರೂ ಫಂಕ್ಷನಲ್ಲಿ ಯೂಸ್ ಮಾಡಬೇಕಂದ್ರೆ ನಾವು %c ಫಾರ್ಮ್ಯಾಟ್ ಸ್ಪೆಸಿಫೈರ್ನ ಯೂಸ್ ಮಾಡ್ಬೋದು. ಇದ್ರ ಸಿಂಟ್ಯಾಕ್ಸು ಕೀವರ್ಡ್ ಬಂದುಬಿಟ್ಟು ಕ್ಯಾರ್ ಕೀವರ್ಡ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಕ್ಯಾರೆಕ್ಟರ್ ಡೇಟಾ ಟೈಪ್ನ ಅಸೈನ್ ಮಾಡ್ತೀವಿ ಒಂದು ವೇರಿಯೇಬಲ್ಗೆ. ನೆಕ್ಸ್ಟು ಥರ್ಡ್ ಒನ್ನು ಫ್ಲೋಟ್ ಡೇಟಾ ಟೈಪ್. ಇನ್ ಸಿ ಪ್ರೋಗ್ರಾಮಿಂಗ್ ಫ್ಲೋಟ್ ಡೇಟಾ ಟೈಪ್ ಈಸ್ ಯೂಸ್ ಟು ಸ್ಟೋರ್ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂಸ್. ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಫ್ಲೋಟ್ ಡೇಟಾ ಟೈಪ್ನ ನಾವು ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಫ್ಲೋಟ್ ಇನ್ ಸಿ ಈಸ್ ಯೂಸ್ ಟು ಸ್ಟೋರ್ ಡೆಸಿಮಲ್ ಆ್ಯಂಡ್ ಎಕ್ಸ್ಪಾನ್ಷಿಯಲ್ ವ್ಯಾಲ್ಯೂಸ್. ಅಂದರೆ ಡೆಸಿಮಲ್ ಮತ್ತು ಎಕ್ಸ್ಪಾನ್ಷಿಯಲ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಫ್ಲೋಟ್ ಡೇಟಾ ಟೈಪ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ ಟು ಸ್ಟೋರ್ ಡೆಸಿಮಲ್ ನಂಬರ್ಸ್ ವಿತ್ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂಸ್ ವಿತ್ ಸಿಂಗಲ್ ಪ್ರಿಜಿಯನ್ಸ್. ಅಂದರೆ ಫ್ಲೋಟಿಂಗ್ ಪಾಯಿಂಟಲ್ಲಿ ಡೆಸಿಮಲ್ಸ್ ನಂಬರ್ಸ್ ಕೂಡ ಬರುತ್ತೆ. ಅದನ್ನ ಸ್ಟೋರ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಫ್ಲೋಟ್ ಡೇಟಾ ಟೈಪ್ನ ಯೂಸ್ ಮಾಡ್ಕೋತೀವಿ. ದ ಸೈಜ್ ಆಫ್ ದ ಫ್ಲೋಟ್ ಡೇಟಾ ಟೈಪ್ ಈಸ್ 4 bytes. and the format specifier is %f. ಫ್ಲೋಟಿಂಗ್ ಪಾಯಿಂಟ್ದು ಸೈಜ್ ಮೆಮೊರಿ ಅಲೋಕೇಶನ್ ಸೈಜು 4 bytes ಮತ್ತು %f ಫಾರ್ಮೆಟ್ ಸ್ಪೆಸಿಫೈರ್ನ ನಾವು ವ್ಯಾಲ್ಯೂನ ರಿಟ್ರೈವ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀವಿ. ವಿ ಯೂಸ್ ಫ್ಲೋಟ್ ಕೀವರ್ಡ್ ಟು ಡಿಕ್ಲೇರ್ ದ ವೇರಿಯೇಬಲ್ ಆ್ಯಸ್ ಅ ಫ್ಲೋಟಿಂಗ್ ಪಾಯಿಂಟ್. ನಾವು ಫ್ಲೋಟಿಂಗ್ ಪಾಯಿಂಟ್ ಡೇಟಾ ಟೈಪ್ನ ಡಿಕ್ಲೇರ್ ಮಾಡೋಕ್ಕೆ ಫ್ಲೋಟ್ ಕೀವರ್ಡ್ನ ಯೂಸ್ ಮಾಡ್ಕೋತೀವಿ. ಸಿಂಟ್ಯಾಕ್ಸ್ ಈಸ್ ಫ್ಲೋಟ್ ವೇರಿಯೇಬಲ್ ನೇಮ್ ಸೆಮಿಕೋಲನ್. Fourth one is double data type. A double data type in C is used to store decimal numbers. ಡಬಲ್ ಡೇಟಾ ಟೈಪ್ನ ನಾವು ಸಿ ಲ್ಯಾಂಗ್ವೇಜ್ನಲ್ಲಿ ಡೆಸಿಮಲ್ ನಂಬರ್ಸ್ನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಡೆಸಿಮಲ್ ನಂಬರ್ಸ್ ಅಂದರೆ ನಂಬರ್ಸ್ ವಿತ್ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂಸ್ ವಿತ್ ಡಬಲ್ ಪ್ರಿಜನ್ಸ್. ಅಂದರೆ we can store 16 to 7 digits after or before decimal points. ಅಂದರೆ ಡಬಲ್ ಡೇಟಾ ಟೈಪ್ನಲ್ಲಿ ನಾವು ಡೆಸಿಮಲ್ ನಂಬರ್ಸ್ನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅಂದರೆ ಆಫ್ಟರ್ ಅಥವಾ ಬಿಫೋರ್ ಡೆಸಿಮಲ್ ಪಾಯಿಂಟ್ಸ್ಗಿಂತ ನಾವೇನು ಮಾಡ್ಬೋದು, 16 to 17 ಡಿಜಿಟ್ಸ್ನ ಸ್ಟೋರ್ ಮಾಡೋಕ್ಕೆ ಡಬಲ್ ಡೇಟಾ ಟೈಪ್ನ ಯೂಸ್ ಮಾಡ್ಕೋತೀವಿ. ದ ಸೈಜ್ ಆಫ್ ದ ಡಬಲ್ ಡೇಟಾ ಟೈಪ್ ಈಸ್ 8 bytes ಆ್ಯಂಡ್ ಫಾರ್ಮೆಟ್ ಸ್ಪೆಸಿಫೈರ್ ಈಸ್ %lf. ಡಬಲ್ ಡೇಟಾ ಟೈಪ್ದು ಮೆಮೊರಿ ಅಲೋಕೇಶನ್ ಸೈಜು 8 bytes, ಹಾಗೆ ಇದರದ್ದು ಫಾರ್ಮೆಟ್ ಸ್ಪೆಸಿಫೈರು %lf. ಸಿಂಟ್ಯಾಕ್ಸ್ ಆಫ್ ದ ಡಬಲ್ ಡೇಟಾ ಟೈಪ್ ಈಸ್ ಡಬಲ್ ಕೀವರ್ಡ್ ವೇರಿಯೇಬಲ್ ನೇಮ್ ಸೆಮಿಕೋಲನ್. ವಿ ಯೂಸ್ ಡಬಲ್ ಕೀವರ್ಡ್ ಟು ಡಿಕ್ಲೇರ್ ಡಬಲ್ ಡೇಟಾ ಟೈಪ್. ನೆಕ್ಸ್ಟ್ our secondary data types. Secondary data types are formed by combining 2 or more primary data types in C. ಸೆಕೆಂಡರಿ ಡೇಟಾ ಟೈಪ್ಸ್ನ ನಾವು ಪ್ರೈಮರಿ ಡೇಟಾ ಟೈಪ್ಸಿಂದ ಡೆರೈವ್ ಮಾಡ್ಕೊಂಡಿರ್ತೀವಿ ಅಥವಾ 2 to 3 ಡೇಟಾ ಟೈಪ್ಸ್ನ ಕಂಬೈನ್ ಮಾಡಿಕೊಂಡು ಕ್ರಿಯೇಟ್ ಮಾಡಿರ್ತೀವಿ. ದೇರ್ ಆರ್ ಮೇನ್ಲಿ 2 types, ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್ ಆ್ಯಂಡ್ ಡಿರೈವ್ಡ್ ಡೇಟಾ ಟೈಪ್ಸ್. ಅಂದರೆ ವಿ ವಿಲ್ ಸಿ ದೀಸ್ 2 user defined data types. These data types are defined by the user as per their convenience. If a user feels a need of having a data type which is not predefined in C library, then they make their own. ಅಂದರೆ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸು ಯೂಸರಿಂದ ಡಿಫೈನ್ ಆಗಿರುತ್ತೆ ಅಥವಾ ಪ್ರೋಗ್ರಾಮರಿಂದ ಕ್ರಿಯೇಟ್ ಆಗಿರುತ್ತೆ. ವೆನ್ ಯಾವಾಗಾದರೂ ಒಬ್ಬ ಪ್ರೋಗ್ರಾಮರ್ಗೆ ಅವ್ನಿಗೆ ಯಾವುದಾದ್ರೂ ಒಂದು ಡೇಟಾ ಟೈಪ್ ಬೇಕು, ರಿಕ್ವೈರ್ ಇದೆ ಈ ಡೇಟಾ ಟೈಪ್ದು ಅಂತ ಅನಿಸಿದ್ರೆ ಅವನೇನು ಅದು ಯಾವುದು ಡೇಟಾ ಟೈಪು ಸಿ ಲೈಬ್ರರಿಲಿ ಅವನಿಗೆ ಸಿಗಲಿಲ್ಲ ಅಂದರೆ ಹಿ ವಿಲ್ ಮೇಕ್ ಹೀಸ್ ಓನ್ ಡೇಟಾ ಟೈಪ್. ಎಕ್ಸಾಂಪಲ್ ಅಂದರೆ ಸ್ಟ್ರಕ್ಚರ್, ಯೂನಿಯನ್, ಟೈಪ್ ಡೆಫ್ ಆ್ಯಂಡ್ ಎನ್ಯೂ. Second one is derived data types. Derived data types are data types which are formed by combining one or more primitive data types or basic data types in C language.
ಡಿರೈವ್ಡ್ ಡೇಟಾ ಟೈಪ್ಸ್ ಅಂದರೆ ದೀಸ್ ಆರ್ ಕಂಬೈನ್ಡ್, ಅಂದರೆ ಪ್ರೈಮರಿ ಡೇಟಾ ಟೈಪ್ಸ್ನ ನಾವು ಕಂಬೈನ್ ಮಾಡಿಕೊಂಡು ಕ್ರಿಯೇಟ್ ಮಾಡಿದ್ದು. ಅಂದರೆ ಬೇಸಿಕ್ ಡೇಟಾ ಟೈಪ್ಸ್ನ 2 to 3 ಬೇಸಿಕ್ ಡೇಟಾ ಟೈಪ್ಸ್ನ ಕಂಬೈನ್ ಮಾಡಿಕೊಂಡು ನಾವು ಹೊಸ ಡೇಟಾ ಟೈಪ್ಸ್ನ ಡಿರೈವ್ ಮಾಡ್ಕೋತೀವಿ. ಅವಕ್ಕೆ ನಾವೇನಂತೀವಿ ಡಿರೈವ್ಡ್ ಡೇಟಾ ಟೈಪ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ದೇರ್ ಮೈಟ್ ಬಿ ಸಮ್ ಕೇಸಸ್ ವೇರ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಆರ್ ನಾಟ್ ಸಫಿಸಿಯೆಂಟ್ ಫಾರ್ ಯೂಸ್. ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಷ್ಟೇ ನಮಗೆ ಒಂದೊಂದು ಸಿಚುವೇಷನಲ್ಲಿ ಸಾಕಾಗಂಗಿಲ್ಲ. ಅವಾಗ ಏನು ಮಾಡ್ತೀವಿ, ನಾವು ಡಿರೈವ್ಡ್ ಡೇಟಾ ಟೈಪ್ಸ್ನ ಡಿರೈವ್ ಮಾಡ್ಕೋತೀವಿ. ಲೈಕ್ ಇಫ್ ವಿ ವಾಂಟ್ ಟು ಸ್ಟೋರ್ ಅ ಫೋನ್ ನಂಬರ್ ವಿ ಕ್ಯಾನ್ ಯೂಸ್ ಆ್ಯನ್ ಇಂಟಿಜರ್, ಬಟ್ what if we want to store phone numbers of all the students in a college? Making variables for each of them is not the optimal way. ಅಂದರೆ ಇವಾಗ ನಮಗೆ ಒಬ್ರದ್ದು ಮೊಬೈಲ್ ನಂಬರ್ನ ಸ್ಟೋರ್ ಮಾಡೋದಿದೆ ಅಂದರೆ ವಿ ಕ್ಯಾನ್ ಡೂ ಇಟ್ ಈಸಿಲಿ ಬೈ ಯೂಸಿಂಗ್ ಇಂಟಿಜರ್ ಡೇಟಾ ಟೈಪ್. ಸಪೋಸ್ ಇಫ್ ವಿ ವಾಂಟ್ ಟು ಆ್ಯಡ್ all the students' mobile number, then it will be a headache or donkey work to us to do these all things in by separately doing using integer data type. ಅವಾಗ ನಾವೇನು ಮಾಡ್ತೀವಿ, ಅರೇಸ್ನ ಯೂಸ್ ಮಾಡಿಕೊಂಡು ಅರೇ ಡೇಟಾ ಟೈಪ್ನ ಯೂಸ್ ಮಾಡಿಕೊಂಡು ಸೀಕ್ವೆನ್ಷಿಯಲಿ ಒಬ್ಬರದಿಂದ ಒಬ್ಬರದ್ದೇ ಡೇಟಾನ ಸ್ಟೋರ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್, ಅರೇಸ್, ಸ್ಟ್ರಿಂಗ್ಸ್, pointers and functions, these are derived data types. Here is a description about the data types and that size. We use int data type na whole numbers without decimals ಇದ್ದಿದ್ದ ನಂಬರ್ಸ್ನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದ್ರ ಸೈಜು 2 or 4 bytes ಆಗಿರುತ್ತೆ. ಫ್ಲೋಟ್ ಡೇಟಾ ಟೈಪ್ನ ನಾವು ಫ್ರ್ಯಾಕ್ಷನಲ್ ನಂಬರ್ಸ್ ಕಂಟೈನಿಂಗ್ 1 or more ಡೆಸಿಮಲ್ಸ್ನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅಂದರೆ ಇದರೊಳಗಡೆ 1 or more ಡೆಸಿಮಲ್ಸ್ ಇರುತ್ತೆ ಮತ್ತು ಇದು ಫ್ರ್ಯಾಕ್ಷನಲ್ ನಂಬರ್ ಆಗಿರುತ್ತೆ. 6 to 7 ಡಿಜಿಟ್ಸ್ ನ ಸ್ಟೋರ್ ಮಾಡೋಕ್ಕೆ ಸಫಿಸಿಯೆಂಟು ಫ್ಲೋಟ್ ಡೇಟಾ ಟೈಪ್ ಹೊಂದಿದೆ. ಇದ್ರ ಸೈಜು 4 bytes. ಡಬಲ್ ಡೇಟಾ ಟೈಪ್ಸ್ದು ಸೈಜು 8 bytes ಇರುತ್ತೆ. ಇದು ಕೂಡ ನಾವು ಫ್ರ್ಯಾಕ್ಷನಲ್ ನಂಬರ್ಸ್ನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಬಟ್ ಇದ್ರದ್ದು ಡೆಸಿಮಲ್ ಡಿಜಿಟ್ಸು ಫಾರ್ ಸ್ಟೋರಿಂಗ್ 15 ಡೆಸಿಮಲ್ ಡಿಜಿಟ್ಸ್. ಅಂದರೆ ನಾವು 15 ಡೆಸಿಮಲ್ ಡಿಜಿಟ್ಸ್ನ ಸ್ಟೋರ್ ಮಾಡೋಕ್ಕೆ ಡಬಲ್ ಡೇಟಾ ಟೈಪ್ನ ಯೂಸ್ ಮಾಡ್ತೀವಿ. ಕ್ಯಾರೆಕ್ಟರ್, ಇದ್ರ ಸೈಜು 1 byte ಇರುತ್ತೆ. ಫಾರ್ ಅ ಸಿಂಗಲ್ ಕ್ಯಾರೆಕ್ಟರ್, ಸ್ಟೋರಿಂಗ್ ಅ ಸಿಂಗಲ್ ಕ್ಯಾರೆಕ್ಟರ್ ವಿ ಯೂಸ್ ಕ್ಯಾರ್ ಡೇಟಾ ಟೈಪ್. ಸಿಂಗಲ್ ಕ್ಯಾರೆಕ್ಟರ್, ಲೆಟರ್ ಆರ್ ನಂಬರ್ ಆರ್ ಆಸ್ಕಿ ವ್ಯಾಲ್ಯೂಸ್ನ ಸ್ಟೋರ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಕ್ಯಾರೆಕ್ಟರ್ ಡೇಟಾ ಟೈಪ್ನ ಯೂಸ್ ಮಾಡ್ತೀವಿ.